ಹೊಸದಾಗಿ ಫ್ಯಾಟ್ ಲಾಸ್ ಜರ್ನಿ ಶುರು ಮಾಡೋರು ತುಂಬಾ ಜೋಶಲ್ಲಿ ಇರ್ತೀರ ಅಂತ ನನ್ಗೆ ಗೊತ್ತು. ಇದೇ ಜೋಶಲ್ಲಿ 4-5 ವರ್ಷದಿಂದ ಗೈನ್ ಮಾಡಿರೋ ಫ್ಯಾಟ್ 2-3 ವಾರದಲ್ಲೇ ರೆಡ್ಯೂಸ್ ಮಾಡೋದ ಅಂತ ಬೆಳಿಗ್ಗೆ 2 ಅವರ್ ಜಿಮ್ಮು, ಸಂಜೆ 2 ಅವರ್ ಕಾರ್ಡಿಯೋ, ಯೋಗ, ರನ್ನಿಂಗು, ಜಾಗಿಂಗ್ ಎಲ್ಲ ಮಿಕ್ಸ್ ಅಪ್ ಮಾಡ್ತೀರಾ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಟೂ ಮಚ್ ಸ್ಟ್ರೆಸ್ ಇಂದ ಬಾಡಿ ಅನಾರೋಗ್ಯಕ್ಕೂ ಕೂಡ ಒಳಗಾಗಬಹುದು. ಆಮೇಲೆ ರಿಕವರಿ ಆಗದೆ ಇದ್ರೆ ನಿಮ್ಮ ಫ್ಯಾಟ್ ಲಾಸ್ ಕೂಡ ಆಗದೆ ಇರಬಹುದು. ಇಷ್ಟೆಲ್ಲ ಎಫರ್ಟ್ ಹಾಕಿನೂ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಜಸ್ಟ್ ಬಿಕಾಸ್ ಊಟ ಚೆನ್ನಾಗಿದೆ ಅಥವಾ ಫ್ರೀಯಾಗಿ ಸಿಗ್ತಾ ಇದೆ ಅಂದ್ಬಿಟ್ಟು 3 ತಿಂಗಳಿಗೆ ಆಗೋಷ್ಟು ಫುಡ್ ಒಂದೇ ಹೊತ್ತು ತಿಂದ್ಬಿಟ್ಟು 3 ತಿಂಗಳು ಉಪವಾಸ ಇರ್ತೀನಿ ಅಂದ್ರೆ ಆಗಲ್ಲ ಅಲ್ವಾ. ಹಾಗೆ ಬಾಡಿಗೆ ಎಷ್ಟು ಸ್ಟ್ರೆಸ್ ಬೇಕೋ ಅಷ್ಟು ಕೊಟ್ಟರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯದ್ವಾ ತದ್ವಾ ಮಾಡೋದ್ರಿಂದ ಫಾಸ್ಟ್ ರಿಸಲ್ಟ್ಸ್ ಬರಲ್ಲ. ನೀವು ಬೆಳಗ್ಗೆ ಎಷ್ಟೇ ಯದ್ವಾ ತದ್ವಾ ತಿಂದ್ರೂ ಮಧ್ಯಾಹ್ನದ ಊಟನ ಅವಾಯ್ಡ್ ಮಾಡ್ಬೋದೇ ಹೊತ್ತು ರಾತ್ರಿ ಮತ್ತೆ ಹೊಟ್ಟೆ ಹಸಿಯುತ್ತೆ. ಸೊ ಒಂದೇ ಹೊತ್ತಿಗೆ 2 ಅವರ್ 4 ಅವರ್ ವರ್ಕೌಟ್ ಮಾಡ್ತೀನಿ ಅನ್ನೋ ಬದಲು ಪ್ರತಿದಿನ 30 ಮಿನಿಟ್ಸ್ ವರ್ಕೌಟ್ ಮಾಡಿ ಅದನ್ನೇ 3 to 6 months ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಬಿಗಿನರ್ಸ್ಗೆ 45 ಮಿನಿಟ್ಸಿಂದ 1 hour ವರ್ಕೌಟು ಸಾಕು. ಅಷ್ಟು ಪ್ರತಿದಿನ ಮಾಡಿನೂ ಬಾಡಿ ಪೇನ್ ಬಂತು ಅಂದ್ರೆ ಮಧ್ಯದಲ್ಲಿ ಒಂದಿನ ರೆಸ್ಟ್ ತಗೊಳ್ಳೋದ್ರೊಳಗೆ ತಪ್ಪೇನೂ ಇಲ್ಲ. ಈ ವಿಡಿಯೋನ ಹೊಸದಾಗೆ ಫ್ಯಾಟ್ ಲಾಸ್ ಮಾಡಬೇಕು ಅಂತಿರೋ ನಿಮ್ಮ ಫ್ರೆಂಡ್ ಹತ್ರ ಶೇರ್ ಮಾಡಿ.